ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಈ ಕಡೆ ಕಾವೇರಿ ಅಗಸ್ತ್ಯ ಹೊರಟು ನಿಂತ್ಕೋತಾರೆ ಕಾವೇರಿಪುರಕ್ಕೂ ಓಕೆ ಅಂತ ಹೇಳಿ. ಅಷ್ಟರಲ್ಲಿ ಅನಿಕಾ ಶಾಲೆ ಜವಾಬ್ದಾರಿ ಇಡೀ ಮನೆಯವರೆಲ್ಲರೂ ಕೂಡ ಕೇಳ್ತಾರೆ. ಮಮ್ಮಿಯವರು ಕೂಡ ಕೇಳ್ತಾರೆ, ಶಶಿಯವರು ಕೇಳ್ತಾರೆ, ಶಾಲೆ ಜವಾಬ್ದಾರಿ ಹೇಗಪ್ಪ ಅಂದಾಗ ಅನಿಕಾ ನಾನ್ ತಗೊಳ್ತೀನಿ, ನಾನ್ ನೋಡ್ಕೋತೀನಿ ಅಂತ ಹೇಳ್ತಾಳೆ. ನಾನ್ ನೋಡ್ಕೋಬೇಕು ಅಂತಂದ್ರೆ ಅದಕ್ಕೊಂದು ಷರತ್ತಿದೆ ಅಂತಾಳೆ. ಏನ್ ಹೇಳು ಅಂದಾಗ ಫೈಲ್ಗೆ ತನ್ ಸೈನ್ ಮಾಡಿಸ್ಕೊಳ್ತಾಳೆ ಇಬ್ಬರತ್ರನು ಕೂಡ. ಮಮ್ಮಿ ಎಷ್ಟೋ ಹೇಳ್ತಾರೆ ಇಬ್ಬರನ್ನು ಮಾಡ್ಬೇಡಿ ಅಂತ. ಆದ್ರೆ ಅಗಸ್ತ್ಯ ಇಲ್ಲ ಮಮ್ಮಿ, ನಾವು ಹೋಗೋ ಕಾರ್ಯ ನಾವು ಮುಂದುವರಿಸ್ಬೇಕು ಅಂತ ಅಂದ್ರೆ ಇದಾಗ್ಲೇಬೇಕು, ಹಾಗಾಗಿ ಕಾವೇರಿ ಹೇಳೋದು ಕೂಡ ಸರಿ ಇದೆ ಅಂತ ಹೇಳಿ ಹಾಕೊಡ್ತಾರೆ. ಆನಂತರ ಮಮ್ಮಿ ನಾನು ಕೂಡ ಕಳಿಸ್ಲಿಕ್ಕೆ ಬರ್ತೀನಪ್ಪ ಊರವ್ರಿಗುವೆ ಅಂತ ಹೇಳಿ ಜೊತೆನಲ್ಲಿ ಬರ್ತಾರೆ. ಬಂದಾಗ ಕಾವೇರಿಪುರ ಬರ್ತಿದ್ದಾಗೇನೆ ಅಗಸ್ತ್ಯ ಹಾಗೇನೆ ಕಾವೇರಿ ಇಬ್ರು ಕೂಡ ಹಿಡಿದು ಮುಂದಕ್ಕೆ ಹೋಗ್ತಾರೆ. ಆದ್ರೆ ಮಮ್ಮಿ ಮಾತ್ರ ಇಳಿಯೋದೇ ಇಲ್ಲ. ಅದಕ್ಕೆ ನಾಣಿ, ಅಮ್ಮ ಅಗಸ್ತ್ಯ ಮತ್ತೆ ಕಾವೇರಿ ಸರ್ ಟೀಚರ್ ಅಮ್ಮ ಇಳಿದಾಯ್ತು, ನೀವು ಅವ್ರನ್ನ ಕಳ್ಸ್ಕೊಡಕ್ಕಾದ್ರೂ ಇಳಿಬಾರ್ದೆ, ಹೀಗ್ ದುಃಖ ಪಟ್ರೆ ಹೇಗೆ ಹೇಳಿ. ಗೊತ್ತಿದೆ ನಾಣಿ, ಆದ್ರೆ ಅವರಿಬ್ರು ಕೂಡ ಆ ಎರಡು ಮಕ್ಕಳು ಗುರಿಯನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ. ಆ ಗುರಿಗೆ ನನ್ನ ಈ ಕಣ್ಣೀರ್ ಅಡ್ಡ ಆಗ್ಬಾರ್ದಲ್ವಾ, ಹಾಗಾಗಿ ಈ ನೋವನ್ನೆಲ್ಲ ನುಂಗಿ ಸಮಾಧಾನ ಮಾಡ್ಕೊಂಡು ಇಳಿಯೋಣ ಅಂತ ಇದ್ದೀನಿ. ಅಮ್ಮ ನೀವು ಸಮಾಧಾನ ತಂದ್ಕೊಡ್ದಿದ್ರೆ ಹೇಗೆ, ನಮಗೂ ಕೂಡ ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅಲ್ಲಿ ಅವರು ಸುಖವಾಗಿದ್ದಿದ್ದು ಅಷ್ಟರಲ್ಲೇ ಇದೆ. ಇಲ್ಲಾದ್ರೂ ಕೂಡ ಪಾಪ ಇಬ್ರು ನೆಮ್ಮದಿಯಾಗಿರ್ಲಿ ಬಿಡಿ ಕೆಲವು ದಿನ. ನೀನ್ ಹೇಳೋದು ಸರಿನೇ ನಾಣಿ ಅಂತ ಹೇಳಿ ಮಮ್ಮಿ ಕೆಳಗಿಳಿತಾರೆ. ಕೆಳಗಿಳಿದ ತಕ್ಷಣ ಅವ್ರು ಅಳ್ತಾ ಇರೋದನ್ನ ನೋಡಿ ಅಗಸ್ತ್ಯ, ಪಮ್ಮಿ ನಿಮ್ಗೆ ಅಳೋದು ಸೂಟ್ ಆಗೋದಿಲ್ಲ, ಏನ್ ಪಮ್ಮಿ ಇದು, ನನಗೂ ಕೂಡ ಮನೆಯವ್ರನ್ನ ಡ್ಯಾಡ್ನ ನಿಮ್ಮನ್ನೆಲ್ಲ ಬಿಟ್ಟಿರೋದು ಕಷ್ಟನೇ. ಆದ್ರೆ ಕಾವೇರಿ ಅವ್ರಿಗೆ ಗಂಡನಾಗಿ ಸಾಥ್ ಕೊಡ್ಲೇಬೇಕಲ್ವಾ. ನೀನ್ ಹೇಳೋದು ನಿಜನಪ್ಪ. ಅದಕ್ಕೆ ಕಾವೇರಿ ಹೇಳ್ತಾಳೆ, ಅಜ್ಜಿ ಏನಿದು, ಅಳಬೇಡಿ, ಇಲ್ಲಿವರೆಗೂ ನಾವು ನಡೆದು ಬಂದಂತ ದಾರಿಗೆಲ್ಲದಕ್ಕೂ ಕೂಡ ನಿಮ್ಮ ಬೆಂಬಲ ಸಿಕ್ಕಿದೆ, ಬೆಂಬಲ ಕೊಟ್ಟಿದ್ದೀರಾ ಸಾಕಷ್ಟು. ಈಗ್ಲೂ ಕೂಡ ನಾವು ಸಾಧಿಸ್ಲಿಕ್ಕೆ ಹೊರಟಿರ್ತಕ್ಕಂತ ತಲುಪ್ಲಿಕ್ಕೆ ಹೊರಟಿರ್ತಕ್ಕಂತ ಈ ಗುರಿಗೆ ನೀವು ಬೆಂಬಲ ಕೊಡದಿದ್ರೆ ಹೇಗೆ ಹೇಳಿ. ನಗ್ತಾ ಕಳಿಸ್ಕೊಟ್ರೆ ನಮಗೂ ಸಮಾಧಾನ, ನೀವೀಗ ಅಳ್ತಾ ಕಳಿಸ್ಕೊಟ್ರೆ ನಮಗೂ ಕೂಡ ನೋವಾಗ್ತದೆ ಅಂದಾಗ ಸರಿನಮ್ಮ. ಅಗಸ್ತ್ಯ ಬಂದು ಹೇಳ್ತಾನೆ. ಅದಕ್ಕೆ ಮತ್ತೆ ಮುಂದುವರಿಸ್ತಾನೆ ಅಗಸ್ತ್ಯ, ಹಾಗೆ ಮಮ್ಮಿ ನೀವೇಗೆಲ್ಲ ಹತ್ರ ನಮಗೆ ಬೇಸರ ಆಗುತ್ತೆ, ಅಳಬೇಡಿ. ಇಲ್ಲ ಅಗಸ್ತ್ಯ ಅಳೋದಿಲ್ಲ, ಯಾಕಂದ್ರೆ ನನಗೆ ನಿನ್ ಮೇಲಿರುವಂತ ಪ್ರೀತಿ ವಾತ್ಸಲ್ಯ ಅದು ತಡಿಲಿಕ್ಕಾಗದೆ ನನಗೆ ಈಗ ಸಂಕಟ ಆಗ್ತಾ ಇದೆ. ಹಾಗಾಗಿ ನೋಡಿ, ಅವಳ ಗಂಡನಾಗಿ ಜೊತೆಗೆ ಅರ್ಜುನ್ ನಮಗೋಸ್ಕರ ಅವನು ತನ್ನ ಜೀವನ ತ್ಯಾಗ ಮಾಡ್ದ. ಹಾಗೆ ಬಲಿದಾನ ಕೊಟ್ಟಿರ್ತಕ್ಕಂತಹ ಅರ್ಜುನ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಲ್ವಾ ನಾವು ಸ್ವಲ್ಪನಾದ್ರುವೆ. ಈಗ ನನ್ನ ಕಾವೇರಿಗೆ ಉಳಿಸ್ಕೊಟ್ಟಿದ್ದಾನೆ, ಜೀವಂತವಾಗಿ ಅವಳಿಗೆ ಗಂಡನಾಗಿದ್ದೀನಿ. ಅವನ ಆ ತ್ಯಾಗಕ್ಕಾದ್ರೂ ನಾವಿವತ್ತು ಈ ತ್ಯಾಗನ ಮಾಡ್ಲೇಬೇಕಾಗಿದೆ. ಕೆಲವು ದಿನ ಅಷ್ಟೇ ಅಜ್ಜಿ, ಎಲ್ಲ ಮುಗಿದ ಮೇಲೆ ನಾವ್ ಅನ್ಕೊಂಡಿರ್ತಕ್ಕಂಥದ್ದೆಲ್ಲನ ಆದ್ಮೇಲೆ ಮತ್ತೆ ಮರಳಿ ಮನೆಗ್ ಬರ್ತೀವಿ, ನಗ್ನಗ್ತ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಆಗ್ಲಪ್ಪ ಅಗಸ್ತ್ಯ, ಹಾಗೆ ಆಗ್ಲಿ, ನಿನ್ನ ಇಚ್ಛೆಯಂತೆ ಆಗ್ಲಿ. ಜೋಪಾನ ಇಬ್ರು ಕೂಡ. ನನ್ಗೆ ಯಾಕೆಂದ್ರೆ ಕಾಣದ ಊರು, ಕಾಣದ ಜನ, ಈ ಊರ್ನಲ್ಲಿ ಹೇಗ್ ಜೀವನ ಮಾಡ್ತೀರಾ, ಹೇಗಿರ್ತೀರಾ ಅನ್ನೋದೇ ದುಃಖ ನನಗೆ ಕಾಡ್ತದೆ ಕಣೋ ಅಗಸ್ತ್ಯ. ಏನಿಲ್ಲ ಪಮ್ಮಿ, ಖಂಡಿತ ಚೆನ್ನಾಗಿರ್ತೀವಿ, ನೀವು ದುಃಖಿಸ್ಬೇಡಿ, ನಮ್ಮನ್ನ ಆರೈಸಿ ಅಂತ ಹೇಳಿ ಆಶೀರ್ವಾದ ಕೇಳ್ತಾರೆ. ಇಬ್ರಿಗೂ ಕೂಡ ಆಶೀರ್ವಾದ ಮಾಡ್ತಾ ಕೊನೆಗೆ ನಮ್ಮ ಕನ್ನಡಮ್ಮನ ಬಾವುಟವನ್ನ ಕಾವೇರಿ ಕೈಗೆ ಕೊಟ್ಟು, ಆ ಕನ್ನಡ ತಾಯಿಯ ಆಶೀರ್ವಾದವೂ ಕೂಡ ನಿನ್ನ ಮೇಲೆ ಸದಾ ಇದೆ ಅಂತ ಹೇಳಿ, ಆ ಕಂದ, ಈ ಕನ್ನಡ, ಇವೆರಡರ ಜವಾಬ್ದಾರಿ ನಿನ್ನ ಮೇಲಿದೆ ಕಾವೇರಿ. ಇದನ್ನ ಸುಸೂತ್ರವಾಗಿ ಸುಗಮವಾಗಿ ಇದನ್ನ ಮುಗಿಸು, ಜೋಪಾನವಾಗಿ ಕಾಪಾಡ್ಕೊ ಈ ಕನ್ನಡವನ್ನ ಮತ್ತೆ ಆ ಕಂದನನ್ನ ಅಂತ ಹೇಳಿ ಅರಸಿ ಆಶೀರ್ವದಿಸ್ತಾರೆ. ಕೊನೆಗೆ ಪಮ್ಮಿ ಹೊರಟೋಗ್ತಾರೆ. ಈ ಕಡೆಗೆ ಅಗಸ್ತ್ಯ ಮತ್ತೆ ಕಾವೇರಿ ಅದೇ ಊರಿನಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ಗುರಿಯನ್ನ ಮುಟ್ಬೇಕಾಗಿರ್ತದೆ. ಹಾಗಾಗಿ ತಾವು ತಂದಿರ್ತಕ್ಕಂಥ ಲಗೇಜನ್ನ ಹಿಡ್ಕೊಂಡು ಆ ಕಡೆ ಒಬ್ರು ಈ ಕಡೆ ಒಬ್ರು ಹೊರಟಾಗ ಅದಕ್ಕೆ ಅಗಸ್ತ್ಯ ಹೇಳ್ತಾನೆ, ಕಾವೇರಿಯವರೇ ಅಂದಾಗ ಕಾವೇರಿ ಹೇಳ್ತಾಳೆ, ಅಗಸ್ತ್ಯ ಸರ್, ಈಗ ನಾವಿಬ್ರೇನೋ ಬೇರೆ ಬೇರೆ ಕಡೆಗೆ ನಿಂತು ಗುರಿಯನ್ನ ಸಾಧಿಸ್ಬೇಕಾಗಿದೆ, ಆದ್ರೆ ನಿಮ್ಮನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ ಅಗಸ್ತ್ಯ ಸರ್ ಅಂತ ಹೇಳಿ ಅಪ್ಕೊಂಡು ದುಃಖ ಪಡ್ತಾಳೆ.
ಅಗಸ್ತ್ಯನು ಕೂಡ ಹೇಳ್ತಾನೆ, ನನಗೂ ಅಷ್ಟೇ ಹೆಂಡತಿ, ನಿಮ್ಮನ್ನು ಬಿಟ್ಟಿರಕ್ ಆಗ್ತಾ ಇಲ್ಲ ಅಂತೇಳಿ ಆತನು ಕೂಡ, ಅಗಸ್ತ್ಯನು ಕೂಡ ಕಣ್ಣೀರಾಗ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಮತ್ತೊಮ್ಮೆ ಮುಗಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.